ಅಲ್ಲ ಅವ್ರ ಪ್ರಶ್ನೆ ಏನಂದ್ರೆ ಸರ್, ಈಗ ಎಂಪ್ಲಾಯೀಸನ್ನು ಬಲವಂತವಾಗಿ ಒಪ್ಪಿಸಿದ್ರೆ ಅದಕ್ಕೇನು ಪರಿಹಾರ? ಈಗ ಅದನ್ನ ಹೆಂಗೆ ಹೇಳ್ಬೇಕ್ರಿ? ಈಗ ಅದಕ್ಕೆ ನಾವು ಒಳಗಡೆ ಹೋಗ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟರೆ ನಮ್ಮ ಲೇಬರ್ ಆಫೀಸರ್ಸ್ಗಳು ಅಲ್ಲಿ ಹೋಗ್ತಾರೆ, ಮಾತನಾಡ್ತಾರೆ. ಅಲ್ಲಿ ಒತ್ತಡಕ್ಕೆ ಒಳಗಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇನು ಮಾಡಕ್ಕೆ ಬರೋದಿಲ್ಲ. ಇದೆ ಶಾಯಿ ಎಕ್ಸ್ಪೋರ್ಟ್ ಒಂದು ಮಾಡಿದೀವಿ ಅಂತ ಹೇಳಿದ್ರೆ ಈ ತರದ ಒಂದು ಅಭಿಪ್ರಾಯಗಳನ್ನು ನಿಮಗಿರ್ತಕ್ಕಂಥ ಫೀಡ್ಬ್ಯಾಕ್ ಆಧಾರದ ಮೇಲೆ ಇದನ್ನು ಒಪ್ಪಬೇಕು ಅಂತ ಮನಸ್ಸಲ್ಲಿದ್ದು ಅಥವಾ ಇದನ್ನು ಕಂಪ್ಲೀಟ್ ತಿರಸ್ಕಾರ ಮಾಡಬೇಕು? ಇದು ನಮ್ಮ ಮನಸ್ಸಲ್ಲಿ ನಾವು ಹೇಳೋದಿಲ್ಲ, ಬ್ಲಾಂಕೆಟ್ ಆಗಿ ಒಪ್ತಾ ಇಲ್ಲ ಅಂತ ಹೇಳಿದೆ ನಾನು. ಟೆಕ್ನಿಕಲಿ ಅಲ್ಲ, ನಿಮ್ಮ ಅನುಭವದ ಕೇಳಿದ್ರೆ ಸರ್, ಆಸ್ ಎ ಕಾರ್ಮಿಕ ಮಂತ್ರಿ ನಿಮಗೆ ಇದನ್ನ ಸರಿ ಅಂತ ಅನಿಸ್ತದೆ? ಇಲ್ಲ, ಅನ್ಸಲ್ಲ. ನನ್ನ ಕಾರ್ಮಿಕ ಮಂತ್ರಿ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸರಿ ಅನಿಸ್ತಾ ಇಲ್ಲ. ಬಟ್ ಹವರ್ ಇದು ಗಟ್ಟಿ ಧ್ವನಿಯಲ್ಲಿ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಹೇಳಕ್ಕಾಗಲ್ಲ? ಅಲ್ಲ, ಇದು ಅದೇ ಹೇಳ್ತಿರೋದು, ಈ ಆಪ್ಷನ್ಸ್ ಅಂತಕ್ಕಂಥದ್ದು ಇಂಡಸ್ಟ್ರಿಗಿದೆ. 48 hours ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ 48 hours ನೀನು 5 ದಿನದಲ್ಲಿ ಮಾಡಿದ್ರೆ ನಡೀತದೆ ಅಂತ ಹೇಳ್ತಾರೆ ಅವರು. ಅವ್ರು ಹೇಳ್ತಾ ಇದ್ದಾರೆ, ಇಫ್ ಎಂಪ್ಲಾಯ್ ವಾಂಟ್ಸ್ ಇಟ್ ಐ ಕೆ ನಾಟ್ ಸ್ಟಾಪ್ ಇಟ್. ಇಫ್ ಯು ಆಸ್ ಎ ಎಂಪ್ಲಾಯ್ ಯು ಸೇ ಓಕೆ ಐ ವಾಂಟ್ ಟು ಟೇಕ್ 2 days ಲೀವ್, ಐ ವಾಂಟ್ ಟು ವರ್ಕ್ ಇನ್ 5 days ಅಂತ ನೀವು ಹೇಳಿದ್ರೆ ಅದು ನಾನು ಹಿಂಗೆ ಸ್ಟಾಪ್ ಮಾಡೋಕ್ಕಾಗತ್ತೆ ಹೇಳಿ? ದೇರ್ ಇಸ್ ಅ ಥಿನ್ ಲೈನ್ ಟು ಇಟ್. ಸೊ ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಬೋತ್ ದ ಸೈಡ್ಸ್. ಟೆಕ್ನಿಕಲ್ ಇಶ್ಯೂಸ್ ಇದೆ. That's a difficult one, sir. If you ask me right now, I don't have any answer to it. But case by case, we have to go. Labor really won't there be a mismatch between one company and another company? There won't be a proper recovery. Now, being in my situation in the shoes, this is options which I have got. So definitely it's a new thing coming. See, always necessity is the mother of all inventions. New things keep coming. We have to change. We have to fight. It's not going to be permanent. The new thing, the new method which they have proposed to us, so it was giving more of an ambiguity. People are thinking Karnataka is for or negative. We are very clear as of me, as of now. Still, I will speak to CM, Honorable CM and all the cabinet colleagues also. And as of now, we are not implementing mandatorily to all companies. So any company which wants to get into flexi hours, they can come, give us in writing. And to give that permission to them, there are conditions are laid down. We will go through those conditions. Only if such conditions are fulfilled, then we will go and give the permission to such companies. ಫೆಸಿಲಿಟಿ ಅಲ್ಲ, 48 ತಾಸು ಅವ್ರು ಕೆಲಸ ಮಾಡ್ಲಿಕ್ಕೆ ಬಿಡಬೇಕು. ಅವ್ರು ಹೇಳ್ದಂಗೆ ಮಾಡಕ್ಕೆ ಬಿಡಬೇಕು. 9 ರಿಂದ 10 ತಾಸು ಆಗುತ್ತೆ ಅಷ್ಟೇ, ನಾಟ್ ಬಿಯಾಂಡ್ 10 hours ಮತ್ತೆ.